ಗಗನದ ನಕ್ಷತ್ರ ಉದುರುತ್ತಾವಂತ, ಹಗಲುಗಳ್ಳರನ್ನೆಲ್ಲ ಕೊಲ್ಲುತ್ತಾರಂತ, ಬಿರದಿನ ಮಾತಿಗೆ ಬರುತ್ತಾರಂತ. ಪದ 11 ತನಕ ತಿಳ್ಕೊಂಡಿದ್ವಿ. ಶ್ರೀ ಬಬಲಾದಿ ಚಿಕ್ಕಪ್ಪನವರು ಕಾಲಜ್ಞಾನ ಪದಗಳಲ್ಲಿ 11ನೇ ಪದದ ತನಕ ತಿಳಿಸಿದ್ದೆ. ಇನ್ನ ಎಷ್ಟೋ ಪದಗಳು ನಿಮಗೆ ತಿಳಿಸ್ಬೇಕಾಗಿದೆ. ಅದರಲ್ಲಿರೋ ಅರ್ಥಗಳನ್ನ ನಾವು ಅರ್ಥ ಮಾಡ್ಕೊಂಡು ಕೆಲವಷ್ಟು ಜನಕ್ಕಾದ್ರೂ ಅದನ್ನ ಅರ್ಥೈಸೋ ಕೆಲಸ ಮಾಡ್ಬೇಕಾಗಿದೆ ಅಂತ ತುಂಬಾ ವಿಷಯಗಳನ್ನ ತಿಳಿಸಿದೀನಿ. ಮುಂದಕ್ಕೆ ಪದಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಅದಾದ್ಮೇಲೆ ಡಿಸ್ಕಷನ್ ತುಂಬಾ ಇರುತ್ತೆ ಮಾಡುವಂತದ್ದು. ಇಲ್ಲಿ 12ನೇ ಪದದಲ್ಲಿ ಅವ್ರು ತಿಳಿಸ್ತಾ ಹೋಗ್ತಾರೆ. ದುಮ್ ದುಮ್ ಧೂಮಕೇತು ಒಡವಲ ದಿಕ್ಕಿಗೆ ಮೂಡಿತು ದುಮ್ಮಿಸಾರೆ, ಮುಂದಿನ ಪಟ್ಟಕ್ಕ ಚೆನ್ನ ಬಸವಣ್ಣ ಬರುತ್ತಾನೆ ದುಮ್ಮಿಸಾರೆ, ಹೋರಾಟವಾದೀತು ಬಲದೋರಿ ದುಳವಿಲ್ಲ, ರಾಯರೆಲ್ಲ ಬಾಯಾನು ಬಿಡುತ್ತಾರ. ಇಲ್ಲಿ ನೋಡ್ಬೋದು ಧೂಮಕೇತು ಅನ್ನೋದು ಮೂಡುತ್ತೆ, ಪಡವಲ ದಿಕ್ಕಿಗೆ ಅಂತ ಹೇಳಿದ್ರು, ಆ ಕಡೆ ಧೂಮಕೇತು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅದರಿಂದ ಭೂಮಿಗೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ. ಹೋರಾಟಗಳು ನಡೆಯುತ್ತೆ, ರಾಯರೆಲ್ಲ ಬಾಯಿ ಬಿಟ್ಕೊಂಡು ನೋಡೋ ಅಂತ ದಿನಗಳು ಕೂಡ ಬರುತ್ತೆ ಅಂತ ತಿಳಿಸಿದ್ದಾರೆ. ಸಾಯಿಸಿ ಬಿಟ್ಟಾರು ಕಾಯಕ್ಕೆ ಉಳಿವಿಲ್ಲ, ಅಣ್ಣಾಗ ತಮ್ಮಗೆ ಕಮ್ಮೀತು ಕಾಳಾಗ, ಅಣ್ಣಂಗೆ ತಮ್ಮನಿಗೆ ಜಗಳಗಳು ಅನ್ನೋದಾಗುತ್ತೆ. ಬಣ್ಣದ ಮಾತಿನ ಮನೆಗಳ ಕೊಂಡಾರು, ಅಣ್ಣ ಸತ್ತ ಮೇಲೆ ತಮ್ಮನಿಗೆ ಉಳಿವಿಲ್ಲ, ಬಣ್ಣದ ಬಬ್ಬ್ಯಾಕೆ ನುಣ್ಣಾಗಿ ಹೋದಾರು. ಇಲ್ಲ, ಬಣ್ಣದ ಮಾತುಗಳಿಗೆ ಮನೆಗಳನ್ನ ಕೊಳ್ತಾರೆ, ಆಸ್ತಿಗಳನ್ನ ಕೊಳ್ತಾರೆ, ಆದ್ರೆ ಅದರಿಂದ ಮೋಸ ಹೋಗ್ತಾರೆ. ಅಣ್ಣ ಸತ್ತ ಮೇಲೆ ತಮ್ಮನಿಗೆ ಉಳಿಗಾಲ ಇಲ್ಲೋ ಅನ್ನೋ ಕಾಲ ಬರುತ್ತೆ. ಬಣ್ಣದ ಮಾತಿಗೆ ಮರಳಾಗಿ ಹೋಗ್ಬೇಡಿ, ನುಣ್ಣಗಾಗಿ ಹೋಗ್ತೀರಾ ನೀವೆಲ್ಲ ಅಂತ ತಿಳಿಸಿದ್ದಾರೆ. ಬಣ್ಣದ ಮಾತಲ್ಲಿ ಯಾಮಾರ್ಸೋರು ತುಂಬಾ ಜನ ಆಗೋಗಿರ್ತಾರೆ. ಈಗ ಆಲ್ರೆಡಿ ನೋಡ್ತಾ ಇದೀವಿ, ಎಷ್ಟೋ ಜನ ಮಠ ಮಾನ್ಯತೆಗಳನ್ನ ಸ್ವಾಮೀಜಿಗಳ ರೂಪದಲ್ಲಿ ಕಟ್ಕೊಂಡು ಜನಕ್ಕೆ ಯಾಮಾರ್ಸೋರು ಜಾಸ್ತಿ ಆಗ್ತಾ ಇದಾರಲ್ಲ, ಅಂಥವ್ರು ಜಾಸ್ತಿ ಆಗ್ತಾ ಹೋಗ್ತಾರೆ. ಅವರ ಸ್ವಾರ್ಥಕ್ಕೋಸ್ಕರ ಜನರನ್ನ ಯಾಮಾರ್ಸೋರು ಜಾಸ್ತಿ ಆಗ್ತಾರೆ. ಜನ ಮರಳಾಗ್ತಾ ಇದ್ದೀರಾ ಅಂತ ಬಣ್ಣದ ಮಾತುಗಳಿಂದ ಆಚೆ ಬನ್ನಿ. ನಿಜ ಯಾವುದು ಅರ್ಥ ಮಾಡ್ಕೊಳ್ಳಿ. ಮನುಷ್ಯನಲ್ಲಿ ದೇವ್ರನ್ನ ಕಂಡ್ಕೊಳ್ಳಿ ಅಂದಿದ ತಕ್ಷಣ ಎಲ್ಲಾ ಮನುಷ್ಯರಿಗೂ ಹೋಗ್ಬಿಟ್ಟು ಯಾರೋ ಒಬ್ಬ ಏನೋ ಒಂಚೂರು ಅವನಿಂದ ಒಳ್ಳೇದಾಯ್ತು ಅಂದಿದ ತಕ್ಷಣ ಅವನ್ನ ದೇವ್ರು ಮಾಡಿ ಕೂರಿಸ್ಬಿಟ್ಟು ಈಗ ಎಷ್ಟೋ ಜನ ಸ್ವಾರ್ಥದಿಂದ ದುಡ್ಡು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತ ಪ್ರಯತ್ನಕ್ಕೆ ನಾವು ಸಾಥ್ ಕೊಡೋ ಕೆಲಸ ಮಾಡಬಾರದು ಅನ್ನೋದು ನಮ್ಮ ಉದ್ದೇಶ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾರನ್ನೂ ಕೂಡ ಹೇಳೋದಕ್ಕಾಗೋದಿಲ್ಲ. ಅವ್ರವ್ರ ಮನಸ್ಸು ಕನ್ಸಿದ್ದು ಅವ್ರು ಮಾಡಿ. ಬಟ್ ಆದ್ರೆ ಯಾವ್ದು ಸರಿ ಯಾವ್ದು ತಪ್ಪು, ಯಾರು ಕಳ್ಳರು ಯಾರು ನಿಜವಂತರು ತಿಳ್ಕೊಂಡು ಅವ್ರನ್ನ ಫಾಲೋ ಮಾಡೋ ಪ್ರಯತ್ನ ಮಾಡಿ. ಗೌಡರ ಮಣಿಸುತ್ತಿ ಗರ್ಜಿಸಿ ಪಾಪಾವು, ನಾಡಗೌಡರೆಲ್ಲ ತಂಡಾಗಿ ಹೋದಾರು, ಪಾಪಾದ ಕುಲಕರ್ಣಿ ಮನಿಗಳು ಮುಂದಿನ್ನು ದೀಪಕ್ಕೆ ದಿಕ್ಕಿಲ್ಲದಂತೆ ಹೋದಾರು. ಇಲ್ಲಿ ಗೌಡರು ಗರ್ಜಿಸಿ ಎಲ್ಲರನ್ನು ಎದುರಿಸ್ತಾ ಇರ್ತಾರಲ್ಲ, ಅಂತವ್ರಿಗೆ ಪಾಪ ಕಾಡುತ್ತೆ, ತಣ್ಣಗಾಗಿ ಹೋಗ್ತಾರ ಅಂತವ್ರೆಲ್ಲ. ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ದೀಪ ಹಚ್ಚೋದಕ್ಕೂ ಕೂಡ ಯಾರು ಇರೋದಿಲ್ಲ, ಅಂತ ದಿನಗಳು ಬರ್ತಾವೆ. ಗಚ್ಚಿನ ಮನೆಯೋಳು ಕಿಚ್ಚಿನ ಹೊಕ್ಕು ನಿಶ್ಚಿಂತವಾಗಿ ಬೆಚ್ಚನೆ ಮಲಗಿತು, ಯಾರು ಉಳಿಯದಂತೆ ಶರಸೂರ ಆದೀತು. ಇಲ್ಲಿ ಮನೆ ಒಳಗಡೆ ಯಾರು ಉಳ್ಕೊಳ್ಳದೆ ಇರುವಂತ ದಿನಗಳು ಬರುತ್ತೆ. ಬೆಚ್ಚಿಗೆ ಮಲ್ಕೊಳ್ತಾ ಇದ್ವಿ ಮನೆ ಒಳಗಡೆ, ಆಚೆ ಏನಾದ್ರು ನಡೀಲಿ ಅಂತ. ಬಟ್ ಆದ್ರೆ ಆಚೆ ನಡೆಯುವಂತ ವಿಷಯಗಳು ಮನೇನ ಕಾಡುತ್ತೆ. ಅದಕ್ಕೆಲ್ಲ ರೆಡಿ ಆಗಿರಿ. ತಾರದ ತೊಪ್ಪಲ ತಂದು ಅಭಿಮಾನ ಮಾಡಿ, ಇಂತಪ್ಪ ಅಡವಿ ತೊಪ್ಪಲ ತರ ತಂದು ಉಪ್ಪು ಇಲ್ಲದೆ ಲಟ್ಟು ಒಪ್ಪುತ್ತಾ ಉಣಬೇಕು, ದನಕರ ಕುರಿ ಮರಿ ನೆನವಿಗೆ ಉಳಿಯುವು. ಇಲ್ಲಿ ಏನಂದ್ರೆ ನಾವು ಕಾಡಲ್ಲಿರುವಂತ ಸೊಪ್ಪುನ ತಿಂದು ಬದುಕುವಂತ ಕಾಲ ಬರುತ್ತೆ ಅಂತ ಎಷ್ಟೋ ವಚನಗಳಲ್ಲಿ ಆಲ್ರೆಡಿ ನಮ್ಗೆ ಚನ್ನಬಸವಣ್ಣ ಸ್ವಾಮಿಗಳು ಕೂಡ ತಿಳಿಸಿದ್ದಾರೆ. ಉಳುವಿನಲ್ಲಿರುವಂತ ಚನ್ನಬಸವಣ್ಣ ಸ್ವಾಮಿಗಳು ಅವರ ವಚನ ಸ್ವರೂಪದಲ್ಲಿ ತಿಳಿಸಿದ್ದಾರೆ. ಕಾಡಲ್ಲಿ ಎಲೆಗಳನ್ನ ತಿಂದು ಬದುಕಬೇಕಾಗುತ್ತೆ. ಉಪ್ಪು ಅನ್ನೋದನ್ನ ನಾವು ನೋಡದೆ ಬರೀ ಆ ಸೊಪ್ಪನ್ನ, ಅಂದ್ರೆ ಕುರಿ ಮರಿಗಳು ಯಾವ ರೀತಿ ತಿಂದು ಬದುಕ್ತಾ ಇದಾವೋ, ದನ ಕುರಿ ಕರುಗಳು ಆ ತರ ತಿನ್ನುವಂತ ಕಾಲ ಬರುತ್ತೆ ಮನುಷ್ಯರಿಗೆ. ದನ ಕುರಿ ಮರಿ ಇವೆಲ್ಲ ಕೂಡ ನೆನಪಿಗೆ ಬರುತ್ತವೆ ಅಷ್ಟೇ, ಎಲ್ಲೂ ಕೂಡ ಕಾಣೋದಿಲ್ಲ. ಅಂತ ದಿನಗಳನ್ನ ನಾವು ನೋಡ್ಬೇಕಾಗತ್ತೆ. ದಿನಗಳು ಬಂದಾವು ಅನುಮಾನವಿಲ್ಲದೆ, ನಾನೋದಿ ಶಿವನುಡಿ ಹೇಳುವ ದಿನ ಬಂತು, ಜೀವಾಗ ಬ್ಯಾಡ್ರಿನ್ನು ದಾನ ಧರ್ಮ ಮಾಡಿ, ಹೆಮ್ಮೆ ಬಸವಯ್ಯ ಹೇಳಿದ ಮಾತಿದು, ಒಮ್ಮನದಿ ಕೇಳಿರಿ ಸಟಿ ಇಲ್ಲ ಈ ನುಡಿ. ಇಲ್ಲಿ ಹೆಮ್ಮೆ ಬಸವಣ್ಣವ್ರು ಹೇಳಿರೋದನ್ನು ಬಬಲಾದಿ ಚಿಕ್ಕಪ್ಪ ಅವರ ಕಾಲಜ್ಞಾನದಲ್ಲಿ ತಿಳಿಸಿದ್ದಾರೆ. ಕೆಲವೊಬ್ರು ಶರಣರು ಬರೆದಿದ್ದಂತ ವಚನಗಳನ್ನ ರಿಪೀಟ್ ಆಗಿ ನೆಕ್ಸ್ಟ್ ಬಂದಂತ ಶರಣರು ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಕಾರಣ ಜಟಕ್ಕೆ ಅವ್ರನ್ನ ಅರ್ಥ ಮಾಡಿಸ್ತಾ ಇರೋಣ. ಎಷ್ಟು ಸಲ ಅದನ್ನ ನಾವ್ ಹೇಳ್ತಾ ಇರ್ತೀವೋ, ಈಗ ಒಂದು ಮಂತ್ರನ ಒಂದು ಸಲ ಹೇಳಿದ ತಕ್ಷಣ ಯಾವುದೇ ಕೂಡ ಬಾಯಲ್ಲಿ ಉಳ್ಕೊಳ್ಳೋದಿಲ್ಲ. ಅದನ್ನೇ 21 ಸಲ ಕೇಳ್ತಾ ಇದ್ರೆ ಅದು ಮೈಂಡಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ, ಯಾವಾಗ್ಲೂ ಆಕ್ಟಿವೇಟ್ ಆಗ್ತಾನೆ ಇರುತ್ತೆ. ಅಂತ ಪ್ರಯತ್ನ ಮಾಡೋ ಕೆಲಸ ಶರಣರು ಮಾಡಿದ್ರು. ನಾವು ನಮ್ಮ ಪ್ರೋಗ್ರಾಮ್ಗಳ ಮೂಲಕ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಅರ್ಥ ಮಾಡ್ಕೊಳ್ಳೋದು ಬಿಡೋದು ನೀವು ಬಿಟ್ಟಿದ್ದು. ಇನ್ನ ಮುಂದಿನ ಪದ ತಿಳ್ಕೊಳ್ತಾ ಹೋಗೋಣ. ಪದ 13. ಕೇಳಿರ ನೀವು ನೋಡಿರ ನಮ್ಮ ಚನ್ನಬಸವಣ್ಣನ ವಿಪರೀತ ದಾಟವ, ಇಬ್ಬರು ಶರಣರು ಹುಟ್ಟುತ್ತಾರಂತ, ಅವರಿಬ್ಬರಿಗೊಂದು ನಡೆಯುತ್ತಾರಂತ, ಕೊಬ್ಬಿದ ಮಾನವರ ಕೊಲ್ಲುತ್ತಾರಂತ, ಕಬ್ಬು ಮಾಡಿ ಅವರ ಕಡಿಸುತ್ತಾರಂತ. ಇಲ್ಲಿ ಶರಣರು
ಅಂದ್ರೆ ನಾವು ಬಸವಣ್ಣರ ರೂಪದಲ್ಲಿ ಬರ್ತಾರೆ ಅಂತ ಗೊತ್ತು, ಅದನ್ನ ಬಿಟ್ಟು ಎಷ್ಟೋ ಜನ ಶರಣರು ಬರ್ತಾರೆ ಅಂತ ನಾವು ಕೇಳಿದೀವಿ. ಇಲ್ಲಿ ಇಬ್ರು ಶರಣರು ಹುಟ್ಟುತ್ತಾರೆ ಅಂತ ತಿಳಿಸಿದ್ದಾರೆ. ಯಾರು ಅಂತ ನಮಗೂ ಗೊತ್ತಿಲ್ಲದೆ ಇರೋದು, ಯಾವ ರೂಪದಲ್ಲಿ ಹುಟ್ಟುತ್ತಾರೋ. ಅವರು ಕೊಬ್ಬಿದ ಜನರನ್ನ ಕೊಲ್ಲುತ್ತಾರೆ, ಯಾವ ತರ ಕಬ್ಬಿನ ಜಲ್ಲೆ ರೀತಿ ಕತ್ತರಿಸ್ತಾರೆ ಅಂತ ತಿಳಿಸಿದ್ದಾರೆ. ಇನ್ನ ಬಂತಳನ ಮರಗಳು ಬೀಳುತ್ತಾವಂತ, ಪಾತಕದ ಹಣ್ಣೆಯಲ್ಲಿ ಉದುರುತ್ತಾವಂತ, ಮತ್ತೆ ಪಾಮರನ ಕೊಲ್ಲುತ್ತಾರಂತ, ಮಾತಿನ ಗೆಲುವಿನ ಬರುತ್ತಾರಂತ, ಜಗದೊಳು ಕುಣುಕುಣುದಾಡುತ್ತಾರಂತ, ಗಗನದ ನಕ್ಷತ್ರ ಉದುರುತ್ತಾವಂತ, ಹಗಲುಗಳ್ಳರನ್ನೆಲ್ಲ ಕೊಲ್ಲುತ್ತಾರಂತ, ಬಿರದಿನ ಮಾತಿಗೆ ಬರುತ್ತಾರಂತ. ಇಲ್ಲಿ ಏನೇನು ಮಾಡ್ತಾರೆ ಶರಣರು ಬಂದವರು ಅಂತ ತಿಳಿಸ್ತಾ ಹೋಗಿದ್ದಾರೆ. ಜಗದೊಳಗೆ ಕುಣ್ಕೊಂಡು ಬರ್ತಾರೆ. ಅವರ ಮಾತುಗಳಿಗೆ ಯಾರು ಕೂಡ ಸರಿಯಾಗಿ ಸಾಟಿನ ಕೊಡೋದಕ್ಕಾಗೋದಿಲ್ಲ. ಇನ್ನ ಗಗನದಲ್ಲಿ ನಕ್ಷತ್ರಗಳು ಉದುರ್ತವೆ ಅವ್ರು ಬರೋ ಟೈಮ್ನಲ್ಲಿ. ಹಗಲುಗಳ್ಳರನ್ನೆಲ್ಲ ಕೊಲ್ತಾರೆ. ಯಾರದು ಹಗಲುಗಳ್ಳರು? ರಾತ್ರಿ ಹೊತ್ತು ಕಳ್ತನ ಮಾಡೋರು ನಾರ್ಮಲ್ ಕಳ್ಳರು. ಹಗಲುಗಳ್ಳರು ಅಂದ್ರೆ ನಮ್ಮ ಹತ್ರ ಈಗ ಅದು ಇದು ಮೋಸ ಮಾಡಿ ದುಡ್ಡು ವಸೂಲಿ ಮಾಡ್ತಾರಲ್ಲ, ಮೇಜರ ಹೇಳ್ಬೇಕು ಅಂದ್ರೆ ಕಳ್ಳ ಸ್ವಾಮೀಜಿಗಳು ಅಂತ ಹೇಳ್ಬೋದು. ಮಾಟ ಮಂತ್ರ ಮಾಡ್ತೀವಿ, ಜನರನ್ನ ನಂಬಿಸ್ತಾರೆ, ಈ ರೀತಿ ಪರಿಹಾರ ಕೊಟ್ರೆ ನಿಮ್ಗೆ ಆಗ್ ಬರುತ್ತೆ ಈಗ ಬರುತ್ತೆ ಅಂತ ಮಾಡಿಸ್ತಾರೆ. ಅವರು ಎಷ್ಟೋ ದುಡ್ಡನ್ನ ಮಾಡೋದಕ್ಕೋಸ್ಕರ ಜನರು ಮನೆ ಮಠ ಎಲ್ಲ ಮಾರಿಸ್ತಾರೆ. ಅಂತ ಕಳ್ಳರನ್ನ ಕೊಲ್ತಾರೆ. ಇನ್ನ ಚಂದುಳ್ಳ ಶರಣರು ಬರುತ್ತಾರಂತ, ಸಂಧ್ಯಾದ ನಾಯಿಗಳನ್ನ ಕೊಲ್ಲುತ್ತಾರಂತ, ಹಿಂದಿನ ವಾಕ್ಯಕ್ಕ ಬರುತ್ತಾರಂತ, ಮುಂದಿನ ವಾಕ್ಯವು ಹುಷಿಯಲ್ಲಂತ. ಇಲ್ಲಿ ಚೆನ್ನಾಗಿ ಕಾಣುವಂತ ಶರಣರು ಬರ್ತಾರೆ. ಸಂಧ್ಯಾದಿ ನಾಯಿಗಳು, ಸಂಜೆ ಹೊತ್ತು ಬರುವಂತ ನಾಯಿಗಳನ್ನ ಕೊಲ್ತಾರೆ. ಹಿಂದಿನ ವಾಕ್ಯಕ್ಕೆ ಬರುತ್ತಾರಂತ, ಮುಂದಿನ ವಾಕ್ಯ ಹುಷಿಯಲ್ಲಂತ. ಮುಂದೆ ಹೇಳ್ತಾ ಇರುವಂತ ವಾಕ್ಯಗಳು ಯಾವುದು ಸುಳ್ಳಲ್ಲ, ಹಿಂದಿನದೆಲ್ಲ ನಡೆಯುತ್ತಲ್ಲ ಆ ಟೈಮ್ಗೆ ಶರಣರು ಬರ್ತಾರೆ. ಮುಂದೆ ಹೇಳುವಂತ ಮಾತುಗಳು ಸತ್ಯವಾದ ಮಾತುಗಳು ತಿಳ್ಕೊಳ್ಳಿ ಅಂತ ತಿಳಿಸ್ತಾರೆ. ಸಂಘ ಶರಣರು ಬರುತ್ತಾರಂತ, ಶೃಂಗಾರ ಕಲ್ಯಾಣ ನೋಡಿದಾರಂತ, ಮ್ಲೇಹದ ಮತವಾದವರು ಬರುತ್ತಾರಂತ, ಕುಂಬಿನಿಗೆ ಬಂದಿತಂತ, ಒಳಸೂರಿ ಹೊರಸೂರಿ ಆಗಿತಂತೆ, ಜರಮುತ್ತಿಗೆ ತೂಕಕ್ಕೆ ಬಂದಿತಂತೆ, ಮಂಡಲದೊಳಗೆಲ್ಲ ಕೆಟ್ಟರ ಅಂತ, ಕೆಂಡದ ಮಳೆಗಳು ಸುರಿದಾವಂತ, ಪಾತಾಳ ಗಂಗೆ ಬತ್ತುತ್ತಾಳಂತ, ನೀತಿಯುಳ್ಳ ಶರಣರು ಬರುತ್ತಾರಂತ. ಇಲ್ಲಿ ಅವರು ಬಂದಾಗ ಏನೇನಾಗತ್ತೆ, ಹಿಂದೆ ಹೇಳಿದ ಮಾತುಗಳು ಅವ್ರು ಬರೋದಕ್ಕೆ ಮುಂಚೆ ಏನೇನಾಗುತ್ತೆ, ಮುಂದೆ ಅವ್ರು ಬರೋ ಟೈಮ್ನಲ್ಲಿ ಏನೇನಾಗುತ್ತೆ ಅಂತ ತಿಳಿಸಿದ್ದಾರೆ. ಪಾತಾಳ ಗಂಗೆ ಅನ್ನೋದು ಬತ್ತುತ್ತೆ, ಕೆಂಡದ ಮಳೆ ಅನ್ನೋದು ಸಿರಿಯುತ್ತೆ, ಈ ಥರದ್ದೆಲ್ಲ ನಡೆಯುತ್ತಾ ಹೋಗುತ್ತೆ. ಮಂಡಲದೊಳಗೆಲ್ಲ ಭೂಮಿ ಮೇಲೆಲ್ಲ ಕೆಟ್ಟದು ಅನ್ನೋದು ಆಗ್ತಾ ಇರುತ್ತೆ. ಎಲ್ಲ ಕಡೆ ಆಗದೆ ಇದ್ರೆ ಕೆಲವಷ್ಟು ಭೂಭಾಗಗಳಲ್ಲಿ ಕೆಟ್ಟದು ಅನ್ನೋದು ಆಗ್ತಾ ಇರುತ್ತೆ. ಇನ್ನ ಕೃಷ್ಣನಂ ಪ್ರೀಗಂಗೆ ಹುಟ್ಟುತ್ತಾಳಂತ, ವೈಷ್ಣವರ ಗುಣವಾದ ಮಾಡುವಳಂತ, ಕೆಟ್ಟ ಶಬ್ದವು ಕಿವಿಗೆ ಬಿದ್ದಿತಂತ, ಸುಟ್ಟಾಳು ಹರಿಮತ ಸೊಕ್ಕಿತಂತ, ಶಶಿಧರ ಶರಣರು ಬರುತ್ತಾರ ಅಂತ, ಬಸವನ ಕೊರಳ ಗಂಗೆ ಕರುದುಂಡಗಳಂತ, ಅಂಬರದಿಂದ ಕಲ್ಲು ಬೀಳುತ್ತಾವಂತ, ಕುಂಬಿನ ಜಲವು ಬತ್ತುತ್ತಾವಂತ, ಡಂಬಾಟ ಊರೂರಿಗೆ ಹೆಚ್ಚುತ್ತಾವಂತ, ಶಂಭು ಶರಣರು ಬರುತ್ತಾರಂತ. ಇಲ್ಲಿ ನೋಡ್ಬೋದು ಕುಂಬಿನಿ ಜಲ ಅನ್ನೋದು ಬತ್ತುತ್ತೆ. ಇನ್ನ ಅಂಬರದಿಂದ ಕಲ್ಲುಗಳು ಉದುರುತ್ತೆ, ಆಕಾಶದಿಂದ ಕಲ್ಲುಗಳು ಈಗ ಆಲ್ರೆಡಿ ಉದ್ದುತ್ತಾ ಇದಾವೆ. ಯಾವ ರೀತಿ ಕಲ್ಲುಗಳು ಉದುರುತ್ತವೆ, ಎಲ್ಲಿಂದ ಬರುತ್ತೆ ಕಲ್ಲುಗಳು ಅಂತಾರೆ. ನಾವೀಗ ಮಂಜಿನ ಕಲ್ಲುಗಳನ್ನ ಕೂಡ ಕಲ್ಲು, ಹಿಮದ ಕಲ್ಲು ಅಂದ್ರೆ ಈಗ ಐಸ್ ಗೆಡ್ಡೆ ದಪ್ಪ ಆನೆ ಕಲ್ಲುಗಳು ಉದುರುತ್ತಾ ಇದ್ದಾವೆ. ಚೈನಾದಲ್ಲಿ ಆಗ್ಬೋದು, ಕಾಶ್ಮೀರದಲ್ಲಿ ಆಗ್ಬೋದು, ನೋಡಿರ್ಬೋದು. ಏನಿಲ್ಲ ಅಂದ್ರೆ 10 kg 15 kg ತೂಕುವಂತ ಆನೆ ಕಲ್ಲುಗಳು ಬಿದ್ದಿದಾವೆ. ಹಿಮದ ಕಲ್ಲುಗಳು ಅಂತಾರೆ. ಇದನ್ನೇ ಅವ್ರು ಹೇಳಿರೋದು, ಅಂಬರದಿಂದ ಕಲ್ಲುಗಳು ಉದುರುತ್ತಾವಂತ. ಕಲ್ಲೇ ನೆಲದ ಮೇಲಿರೋ ಕಲ್ಲು ಆಕಾಶಕ್ಕೆ ಹೋಗಿ ಬೀಳೋದಿಲ್ಲ. ಅಂತ ಪರಿಸ್ಥಿತಿನೂ ಬರುತ್ತೆ ಯಾವಾಗ ಅಗ್ನಿ ಪರ್ವತಗಳು ಸಿಡಿದಾಗ. ಅದನ್ನ ಬಿಟ್ಟು ಕೂಡ ನೀರಿನ ರೂಪದಲ್ಲಿರುವಂತ ವಸ್ತು ಆಕಾಶಕ್ಕೆ ಹೋಗಿ ಗಟ್ಟಿಯಾಗಿ ಕಲ್ಲಿನ ರೂಪದಲ್ಲಿ ಬೀಳುತ್ತೆ. ಕಲ್ಲು ಬಿದ್ದರೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೋ, ಮನೆ ಮಠಗಳು ನಾಶ ಆಗುತ್ತೋ, ಅದೇ ರೀತಿ ಆನೆ ಕಲ್ಲು ಬಿದ್ದರೂ ಕೂಡ ಮನೆ ಮಠಗಳು ನಾಶ ಆಗುತ್ತೆ, ಮನುಷ್ಯರು ಕೂಡ ಸಾಯ್ತಾರೆ. ಅದೇ ಅಂಬರದಿಂದ ಕಲ್ಲುಗಳು ಬೀಳ್ತವೆ ಅಂತ ತಿಳಿಸಿದ್ದಾರೆ. ಶಶಿಧರನ ಶರಣರು ಬರುತ್ತಾರಂತ, ಈಶ್ವರನ ಹೋಲುವಂತ ಶರಣರು ಬರ್ತಾರೆ. ಅವಾಗ ಏನೇನಾಗುತ್ತೆ ಅಂತ ತಿಳಿಸಿದ್ದಾರೆ. ಡಂಬಾಟ ಊರಿಗೆ ಅಂದ್ರೆ ಕೆಟ್ಟದು, ಪುಂಡಾಟ ಅನ್ನೋದು ಊರಿಗೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಊರೂರಲ್ಲೂ ಇಂಥದ್ದು ನಡೀತಾ ಹೋಗುತ್ತೆ. ಅದನ್ನೆಲ್ಲ ನಿಲ್ಸೋದಕ್ಕೆ ಇವ್ರು ಬರ್ತಾರೆ. ಯಾವ ರೂಪದಲ್ಲಿ ಬರ್ತಾರೆ? ಮನುಷ್ಯ ರೂಪದಲ್ಲೇ ಬರೋದು ಅವರು ಬಂದು ಜನರಿಗೆ ತಿಳಿದು ಹೇಳೋ ಕೆಲಸ ಮಾಡ್ತಾ ಇರ್ತಾರೆ. ಯಾವಾಗ ಜನ ತಿಳ್ಕೊಳ್ಳೋದಿಲ್ವೋ ಆಗ ಚಾಟಿ ಏಟನ್ನ ಕೊಡೋ ಕೆಲಸ ಮಾಡ್ತಾರೆ. ಒಟ್ಟಿನಲ್ಲಿ ಜನರನ್ನ ಸುಧಾರಿಸೋ ಕೆಲಸ ಅವ್ರು ಮಾಡ್ತಾರೆ. ಆರ್ತಳ್ಳ ಶರಣರು ಉಳಿದಾರಂತ, ಕಲ್ಲಿನ ಕೋಳಿಯು ಕೂಗಿತಂತೆ, ಮುಳ್ಳ ಮಾನವರು ದಂಡು ಬರುವುದಂತ, ಅಕ್ಕ ನಾಗಮ್ಮನ ಸಾರಿದಾಳಂತ, ಮುಕ್ಕಣ್ಣ ಶರಣರಿಗೆ ಎಚ್ಚರಿರಂತೆ, ದಿಕ್ಕಿಗೆಲ್ಲ ಸಾರಿದಾಳಂತ, ಚಿಕ್ಕ ದಾಂಡ ನಾಯಕ ಬರುತ್ತಾನಂತ.
ಇಲ್ಲಿ ಕಲ್ಲಿನ ಕೂಳಿ ಅನ್ನೋದು ಕೂಗುತ್ತೆ ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಆಕಾಶದಿಂದ ಶಬ್ದಗಳು ಬರುತ್ತೋ ನೋಡ್ಬೇಕು, ನಾವು ಅವ್ರಕ್ಕೆಲ್ಲ ಕಾಯ್ದು ನೋಡ್ಬೇಕಾಗುತ್ತೆ. ಕೆಲವೊಂದನ್ನ ಅಷ್ಟು ಈಸಿಯಾಗಿ ಹೇಳೋದಕ್ಕಾಗೋದಿಲ್ಲ. ಅರ್ಥವುಳ್ಳ ಶರಣರು ಬರ್ತಾರೆ, ಮುಳ್ಳ ಮಾನವರ ದಂಡು ಬರುತ್ತಾವಂತ. ಮುಳ್ಳ ಮಾನವರು ನೀವೇ ಅರ್ಥ ಮಾಡ್ಕೋಬೇಕು, ಯಾರು ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಅಂತವರ ದಂಡು ಬರುತ್ತೆ. ಅಕ್ಕ ನಾಗಮ್ಮ ಸಾರಿ ಹೇಳಿದ ಮಾತಿದೆಲ್ಲ ನಿಜವಾದ ಮಾತುಗಳು, ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದಾರೆ. ಕದನ ನಿಂತಿತೆಂದು ಮೈ ಮೆರೆದಿರಬೇಡಿ, ಕದನ ಮುಂದಕ ನೋಡಿರಿ, ಉತ್ತರ ದಿಕ್ಕಿನಿಂದ ಉರಿಮಾರಿ ದೂರಿತು, ಬೆತ್ತು ಬಿದಿರಿನಿಂದ ಕಿತ್ಯಾರು ಬರುತ್ತಾರೋ, ಕೈ ಎತ್ತು ಕಂಟಲಿ ವಸ್ತು ಸೆಳಕೊಂಡು ಹೋದಾರು. ಇಲ್ಲೇನ್ ಹೇಳ್ತಾರೆ, ಕದನಗಳು ನಿಂತು ಹೋಗ್ತಾ ಇದೆ ಅಂತ ಮೈ ಮರಿಬೇಡಿ. ಈಗ 3ನೇ ಮಹಾಯುದ್ಧ ಆಗುತ್ತೆ, ಏನೇನೋ ಆಗುತ್ತೆ ಅಂತ ಮೈ ಮರಿಬೇಡಿ. ಮುಂದೆ ಕದನಗಳು ಇದೆ, ಕಾಯ್ತಾ ಇರಿ ಅದಕ್ಕೆಲ್ಲ. ಉತ್ತರ ದಿಕ್ಕಿನಿಂದ ಉರಿಮಾರಿ ಬರ್ತಾಳೆ, ಬೆತ್ತ ಬಿದನೂರಿನಿಂದ ಕಿತ್ಯಾರು ಬರುತ್ತಾರೋ ಅಂದ್ರೆ ಕೈಯಲ್ಲಿ ಇರೋಂಥ ವಸ್ತುಗಳನ್ನೆಲ್ಲ ಕಿತ್ಕೊಂಡು ಹೋಗ್ತಾರೆ. ಈಗ ಆಲ್ರೆಡಿ ನಮ್ಗೆ ಉಳುವಿನಲ್ಲಿರುವಂತ ಚನ್ನಬಸವಣ್ಣಂದ ಸ್ವಾಮಿಗಳು ಒಂದು ಮಾತಲ್ಲಿ ತಿಳಿಸಿದ್ರು, ಸುಮಾರು 9 ಕೋಟಿ ಜನ ಉತ್ತರ ಭಾರತದಿಂದ 85 ಲಕ್ಷ ವೆಹಿಕಲ್ಗಳಲ್ಲಿ ದಕ್ಷಿಣ ಭಾರತಕ್ಕೆ ಬರ್ತಾರೆ. ಅವರು ಬದುಕೋದಕ್ಕೋಸ್ಕರ ನಮ್ಮ ಹತ್ರ ಇರುವಂತ ವಸ್ತುಗಳನ್ನ ಕಿತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಅಂಥದ್ದೆಲ್ಲ ನಡೀತವೆ ಅಂತಾನೆ ತಿಳಿಸಿದ್ದಾರೆ. ಇನ್ನ ಯಾತಾರ ಮಾತಿದು ಉಸಿಯನ ಬ್ಯಾಡಿರಿ ಬಂಡಿ, ಬೇಡರವರು ಬ್ಯಾಸರಕ್ಕೆ ಆದಾವು, ಹೆಂಡರ ಮಕ್ಕಳು ಕೈ ಸೇರಿ ಆದಾವು, ಕೆಂಡದ ಕುರಿಗಳು ಶೋಧಿಸಿ ತೆಗೆದಾರು. ಇಲ್ಲೇನಂದ್ರೆ ಹೆಂಡತಿ ಮಕ್ಕಳೆಲ್ಲ ಕೈ ಸೇರಿ ಆಗ್ತಾರೆ ಯಾರೋ ಒಬ್ಬರಿಗೆ. ಇದೆಲ್ಲ ಬಣ್ಣದ ಮಾತುಗಳು, ಸುಳ್ಳಿನ ಮಾತುಗಳು ಅಂತ ಉದಾಸೀನ ಮಾಡಬೇಡಿ. ಇದೆಲ್ಲ ನಿಜವಾದ ಮಾತುಗಳು, ಮುಂದೆ ನಡೆಯುವಂತ ಮಾತುಗಳು, ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ತಡೆಯುವಂತ ಪ್ರಯತ್ನ, ಬದಲಾಯಿಸೋ ಪ್ರಯತ್ನ ಮಾಡಬಹುದು. ತಡೆಯುವಂತ ಪ್ರಯತ್ನ ಆಗೋದಿಲ್ಲ, ಬದಲಾಯಿಸೋ ಪ್ರಯತ್ನ ನೀವು ಕೂಡ ಮಾಡಬಹುದು. ಅಂಥದ್ದಕ್ಕೆ ಸಿದ್ಧರಾಗಿ ಅಂತ ಇವ್ರು ತಿಳಿಸಿದ್ದಾರೆ. ಇನ್ನ ಪುಂಡಲೀಕ ನಂದನ ಗಂಟಕ್ಕಿ ತುಳಿದೀತು, ಗುರುಸಿದ್ಧಗಿರಿಯಿಂದ ಕೈಬುತ್ತಿ ಉಣುತ್ತಾರ, ಸಿದ್ಧ ಕಳೇಶಾನು ಮೈತಂಕೆ ಬರುವಾನು, ಸಿದ್ಧನ ಬೆನ್ನಿಗೆ ಬಿದ್ದ ವರುಳದಾರು, ಸಿದ್ಧ ಕಳೇಶಾನು ಗುರು ಬಂದು ಹೇಳ್ಯಾನು. ಇಲ್ಲಿ ಪುಂಡಲೀಕನ ದಂಡ ಗಂಟಕ್ಕಿ ತುಳಿದೀತು, ಸಿದ್ಧಗಿರಿಯಿಂದ ಕೈ ಬುತ್ತಿ ಅಂದ್ರೆ ಅನ್ನನ ಆ ಜಾಗದಿಂದ ತಂದು ಕೊಡ್ತಾರೆ, ಎಲ್ಲರಿಗೂ ಬುತ್ತಿ ತಗೊಂಡ್ಬರ್ತಾರೆ ಅಂತ ಮಾಮೂಲಿ ಮಾತುಗಳನ್ನ ಕೇಳಿರ್ತೀವಲ್ಲ. ಬುತ್ತಿ ಅಂದ್ರೆ ಏನು, ತಿನ್ನೋದಕ್ಕೆ ಉಣ್ಣೋದಕ್ಕೆ ಏನ್ ಬೇಕೋ ಆ ವ್ಯವಸ್ಥೆಗಳನ್ನ ಎತ್ಕೊಂಡ್ ಬರ್ತಾ ಇದ್ರು ಹಳ್ಳಿ ಕಡೆಯಿಂದ ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ. ಆ ತರ ಸಿದ್ಧಗಿರಿಯಿಂದ ಜನರಿಗೆಲ್ಲ ಊಟ ಅನ್ನೋದು ಸಿಗುತ್ತೆ. ಅದನ್ನ ಶರಣರು ಮಾಡ್ತಾರೆ ಅಂತ ಇವರ ವಚನಗಳಲ್ಲಿ ಅಂದ್ರೆ ಈ ಪದಗಳಲ್ಲಿ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಇವುಗಳನ್ನ ಅರ್ಥ ಮಾಡ್ಕೊಳ್ಳಿ, ನಂಬಿ. ಇಂಥದನ್ನೆಲ್ಲ ಯಾವುದು ಕೂಡ ಹುಸಿಯಲ್ಲ, ಕದನಗಳು ನಡೆಯಲ್ಲ. ನಾವು ಕದನಗಳು ನಡೆಯೋದೇ ಇಲ್ಲ, ಮುಗಿದೋಯ್ತು ಅನ್ಕೊಂಡ್ಬಿಡ್ತೀವಿ. ಬಟ್ ಅದೆಲ್ಲ ಮುಂದೆ ನಡೆಯುತ್ತೆ. ಅದಕ್ಕೋಸ್ಕರ ಕಾಯ್ತಾ ಇರಿ. ಯಾವಾಗ ನಡೆಯುತ್ತೆ ಅಂತ ಯಾರಾದ್ರೂ ಕೇಳ್ಬಿಡ್ಬೋದು, ಬಟ್ ಆದ್ರೆ ಎಕ್ಸಾಕ್ಟ್ ಡೇಟು ಎಲ್ಲಾ ವಚನಗಳಲ್ಲಿ ಎಲ್ಲೆಲ್ಲೋ ಒಂದೊಂದು ಕುರುಹು ಅಂದ್ರೆ ಕೊಟ್ಟಿರ್ತಾರೆ. ಅಂತ ಕುರುಹುಗಳನ್ನ ನಾವು ನೋಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಕೆಲವಷ್ಟು ವಚನಗಳಲ್ಲಿ ನಾನು ತಿಳಿಸಿದ್ದೆ, ಏನಂದ್ರೆ ಮಹಂತಿನ ಮಠದ ಕಳಶ ಕಾಣಿಸ್ಕೊಳ್ಳುತ್ತೆ. ಇನ್ನ ಉಳುವಿ ಮಠದಲ್ಲಿರುವಂತ ದೇವಸ್ಥಾನದ ಮುಂದೆ ಇರೋ ಹೊನ್ನೇರಳೆ ಮರದಿಂದ 3 ಭಾಗ ಆಗಿ ಒಂದು ಭಾಗ ಹೋಗಿ ಕಳಶನ ಮುಟ್ಟುತ್ತೆ ಅಂತ ಹೇಳಿದ್ರಲ್ಲ, ಅಂತ ಕಣ್ಮುಂದೆ ನೋಡ್ತಾ ಇದ್ದೀವಿ. ಇದೆಲ್ಲ ನಡೀತಾ ಇರುವಾಗ ಎಷ್ಟೋ ವಚನಗಳು ಕಣ್ಮುಂದೆ ಆಲ್ರೆಡಿ ಆಗಿರುವಾಗ ಇನ್ನ ವಿನಾಶದ ಸಂದರ್ಭಗಳು ಬರುತ್ತೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಆಗುತ್ತೆ. ಇನ್ನ ಎಷ್ಟೋ ವಚನಗಳಿದೆ, ಈ ತರ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.